ಬ್ಯಾಕ್ ಹಿಂದೂ ಭಯೋತ್ಪಾದನೆ ಪಟ್ಟ ಕಟ್ಟೋದಕ್ಕೆ ಶಾರಿಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ನ. ಇಸ್ಲಾಂ ಧರ್ಮದ ಆಚರಣೆಗೆ ವಿರುದ್ಧವಾಗಿತ್ತು ಶಾರಿಕ್ ಕೊನೆ ನಡೆ. ಕುಕ್ಕರ್ ಬಾಂಬ್ ಜೊತೆ ಫೋಟೋ ಪೋಸ್ ನಲ್ಲಿ ಆತ ಗಡ್ಡ ಬಿಟ್ಟಿದ್ದ. ಆದ್ರೆ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕ್ಲೀನ್ ಶೇವ್ ಮಾಡಿದ್ದ. ಗಡ್ಡ ಮಾತ್ರ ಅಲ್ಲದೆ ದೇಹದಲ್ಲಿ ಸಂಪೂರ್ಣವಾಗಿ ಆತ ಶೇವ್ ಮಾಡ್ಕೊಂಡಿದ್ದ. ಪರ್ಸ್ನಲ್ಲಿ ಹಿಂದೂ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದ. ಇದರಿಂದ ಮೇಲ್ನೋಟ ಗೊತ್ತಾಗ್ತಿರೋದು ಆತನ ಉದ್ದೇಶ ಏನಾಗಿತ್ತು. ಹಾಗಾದ್ರೆ ಹಿಂದೂ ಭಯೋತ್ಪಾದನೆ ಪಟ್ಟ ಕಟ್ಟೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ನ ಅಂತ ಹೇಳಿ. ಇನ್ನು ಆತನ ಕೊನೆಯ ನಡೆಗಳನ್ನ ನೋಡಿದ್ರೆ, ಅಂದ್ರೆ ಆ ಬ್ಲಾಸ್ಟ್ ಮಾಡೋಕ್ಕೂ ಮುಂಚಿತವಾಗಿ ಇಸ್ಲಾಂ ಧರ್ಮದ ಆಚರಣೆಗೆ ವಿರುದ್ಧವಾಗಿ ಆತನ ನಡೆಗಳಿದೆ. ಕೇವಲ ಇಲ್ಲಿ ಆಧಾರ್ ಕಾರ್ಡ್ ಅಷ್ಟೇ ಚೇಂಜ್ ಮಾಡ್ಕೊಂಡಿದ್ದಲ್ಲ ಶಾರಿಕ್. ಪ್ರೇಮ್ ರಾಜ್ ಅನ್ನೋದನ್ನೇ ಆತ ಎಲ್ಲ ಕಡೆ ಬಿಂಬಿಸ್ಕೊಂಡಿದ್ದ. ವಾಟ್ಸ್ಆಪ್ ಗ್ರೂಪ್ ಕೂಡ ಆತ ಮಾಡ್ಕೊಂಡಿದ್ದ. ಪ್ರೇಮ್ ರಾಜ್ ಮೊಬೈಲ್ ಅಂಡ್ ಕಂಪನಿ ಅಂತ ಗ್ರೂಪ್ ಅನ್ನು ಮಾಡ್ಕೊಂಡಿದ್ದ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶಾರಿಕ್ ಮೊಬೈಲ್ ನಲ್ಲಿ ಇಶಾ ಫೌಂಡೇಶನ್ ನ ಫೋಟೋ ಇದೆ. ಶಾರಿಕ್ ಮೊಬೈಲ್ ನಲ್ಲಿ ಈಶ್ವರನ ಫೋಟೋ ಪತ್ತೆಯಾಗಿದೆ. ಅಂದ್ರೆ ವಾಟ್ಸ್ಆಪ್ ಡಿಪಿಗೆ ಆತ ಶಿವನ ಫೋಟೋವನ್ನ ಹಾಕೊಂಡಿದ್ದ. ನವೆಂಬರ್ 18ರವರೆಗೂ ಕೂಡ ಪ್ರೇಮ್ ರಾಜ್ ಹೆಸರಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ನಲ್ಲ, ಪ್ರೇಮ್ ರಾಜ್ ಮೊಬೈಲ್ ಅಂಡ್ ಕಂಪನಿ ಅಂತ, ಅದು ಆಕ್ಟಿವ್ ಆಗಿತ್ತು. ಇದೇ ಗ್ರೂಪ್ಗೆ ಕೊಯಮತ್ತೂರಿನ ಇಶಾ ಫೌಂಡೇಶನ್ ನ ಫೋಟೋವನ್ನ ಡಿಪಿ ಆಗಿ ಆತ ಹಾಕೊಂಡಿದ್ದ. ಈತ ಆಧಾರ್ ಕಾರ್ಡ್ ಅಷ್ಟೇ ಹಿಂದೂ ಹೆಸರಲ್ಲಿ ಪಡ್ಕೊಂಡಿದ್ದಲ್ಲ, ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಕೂಡ ಆತ ಪ್ರೇಮ್ ರಾಜ್ ಅನ್ನೋ ಹೆಸರಲ್ಲೇ ಮಾಡ್ಕೊಂಡಿದ್ದ. ತನ್ನನ್ನು ತಾನು ಹಿಂದೂ ಅಂತ ಬಿಂಬಿಸ್ಕೊಂಡು ಹಿಂದೂ ಭಯೋತ್ಪಾದನೆಗೆ ಈ ತರ ಪ್ಲಾನ್ ಅನ್ನ ಮಾಡ್ಕೊಂಡಿದ್ನ ಅನ್ನೋದು ಈಗಿರುವಂತ ಪ್ರಶ್ನೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಈತನ ನಡೆಗಳನ್ನ ನೋಡ್ತಾ ಇದ್ರೆ ಈತನ ಧರ್ಮದ ವಿರುದ್ಧವಾಗಿತ್ತು ಕೊನೆ ಕ್ಷಣಗಳಲ್ಲಿ, ಅಂದ್ರೆ ಆ ಬಾಂಬ್ ಬ್ಲಾಸ್ಟ್ಗೂ ಮುಂಚಿತವಾಗಿ. ಸೊ ಈಗ ಆಧಾರ್ ಕಾರ್ಡ್ ಇರ್ಬೋದು, ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಇರ್ಬೋದು, ಮತ್ತೆ ವಾಟ್ಸ್ಆಪ್ ಡಿಪಿ ಇರ್ಬೋದು, ಇದನ್ನೆಲ್ಲ ಗಮನಿಸಿದಾಗ ಆತನ ಟಾರ್ಗೆಟ್ ಏನಾಗಿತ್ತು ಅಂತ ಅನ್ಸುತ್ತೆ? ಶರ್ಮಿತಾ, ಹೌದು. ಶಾರಿಕ್ನ ಕೊನೆಯ ನಡೆಯನ್ನು ಗಮನಿಸಿದಾಗ ಸಾಕಷ್ಟು ಆತಂಕ ಕೂಡ ಸೃಷ್ಟಿ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಶಾರಿಕ್ನ ಕೊನೆಯ ನಡೆ ಅದು ಮುಸ್ಲಿಂ ವಿರೋಧಿ ಆಗಿತ್ತು, ಇಸ್ಲಾಂ ಧರ್ಮದ ವಿರುದ್ಧ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದ್ರೆ ನಿನ್ನೆ ಆತ ಕುಕ್ಕರ್ ಬಾಂಬ್ ಹಿಡಿದು ಒಂದು ಫೋಟೋಗೆ ಫೋಸ್ ಕೊಟ್ಟಿದ್ದ. ಅದು ಆತನ ಮೊಬೈಲಲ್ಲಿದ್ದಂತಹ ಕೊನೆಯ ಫೋಟೋ. ಆ ಫೋಟೋದಲ್ಲಿ ಆತ ಗಡ್ಡವನ್ನ ಸಂಪೂರ್ಣವಾಗಿ ಇಟ್ಟಿದ್ದ. ಅನಂತರವಾಗಿ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕ್ಲೀನ್ ಶೇವ್ ಮಾಡಿದ್ದ. ಮಂಗಳೂರಿನ ನಾಗುರಿಯಲ್ಲಿ ಆಟೋದಲ್ಲಿದ್ದಂತಹ ಕುಕ್ಕರ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಆತ 2 ಶರ್ಟ್ ಅನ್ನು ಧರಿಸಿದ್ದ. ಸ್ಥಳೀಯರು ಬೆಂಕಿ ಹತ್ತಿಕೊಂಡಿದ್ದ 2 ಶರ್ಟ್ ಅನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಮೈ ಇಡೀ ಕ್ಲೀನ್ ಆಗಿ ಶೇವ್ ಮಾಡಿಕೊಂಡಿದ್ದ. ಇದು ಹಲವು ಅನುಮಾನಗಳಿಗೆ ಆಸ್ಪದವನ್ನ ಮಾಡಿಕೊಡುತ್ತೆ. ಯಾಕೆಂದ್ರೆ ಮುಂಬೈಯಲ್ಲಿ ಆದಂತಹ ಬಾಂಬ್ ಮಾದರಿಯಲ್ಲಿ ಈತ ಈ ರೀತಿಯಾಗಿ ಮಂಗಳೂರಲ್ಲಿ ಕೂಡ ಬಾಂಬ್ ಅನ್ನ ಸ್ಫೋಟ ಮಾಡೋಕೆ ಪ್ರಯತ್ನ ಪಟ್ನ ಅನ್ನೋದು ಕೂಡ ಒಂದು ಅಂದಾಜು ಊಹಿಸಬಹುದಾಗಿದೆ. ಯಾಕೆಂದ್ರೆ ಮುಂಬೈಯಲ್ಲಿ ಜೀವಂತವಾಗಿ ಸೆರೆ ಸಿಕ್ಕಂತಹ ಅಜ್ಮಲ್ ಕಸಾ ಬುಗ್ರೆ ಆತ ಕೈಗೆ ಕೇಸರಿ ದಾರವನ್ನ ಸುಟ್ಟುಕೊಂಡು ಬಂದಿದೆ. ಯಾಕೆಂದ್ರೆ ತಾನು ಬದುಕುಳಿದ್ರೆ ಅದು ಗೊತ್ತಾಗತ್ತೆ, ಒಂದು ವೇಳೆ ಸತ್ರೆ ಕೈಯಲ್ಲಿ ಕೇಸರಿ ದಾರವನ್ನು ಗಮನಿಸಿ ನಾನೊಬ್ಬ ಹಿಂದೂ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸ್ತಾರೆ ಎಂಬ ಅಂಶ ಕೂಡ ಆತನ ತಲೆಯಲ್ಲಿತ್ತು. ಅದೇ ಮಾದರಿಯನ್ನ ಶಾರಿಕ್ ಮಂಗಳೂರಲ್ಲಿ ಕೂಡ ಪ್ರಯತ್ನ ಪಟ್ನ ಅನ್ನೋ ಅಂಶಗಳು ಕೂಡ ಪೊಲೀಸ್ ತನಿಖೆಯಲ್ಲಿ ಉಲ್ಲೇಖ ಆಗ್ತಾ ಇರುವಂತದ್ದು. ಯಾಕಂದ್ರೆ ಆತನ ಎಲ್ಲ ಚಲನವಲನಗಳನ್ನು ಗಮನಿಸಿದಾಗ ಈ ರೀತಿಯಾಗಿ ಅಂಶಗಳು ಉಲ್ಲೇಖ ಆಗುತ್ತೆ. ಮೈಸೂರಲ್ಲಿದ್ದಾಗ ಪ್ರೇಮ್ ರಾಜ್ ಹೆಸರಲ್ಲಿದ್ದ, ಆಗ ಈಶಾ ಫೌಂಡೇಶನ್ ಆದಿಯೋಗಿ ಶಿವನ ಚಿತ್ರವನ್ನ ತನ್ನ ಪ್ರೊಫೈಲ್ ಡಿಪಿಯಾಗಿ ವಾಟ್ಸಪ್ ಅಲ್ಲಿ ಕೂಡ ಹಾಕೊಂಡಿದ್ದ. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕ್ಲೀನ್ ಶೇವ್ ಮಾಡ್ಕೊಂಡಿದ್ದ. ಪರ್ಸ್ನಲ್ಲಿ ಪ್ರೇಮ್ ರಾಜ್ ಹೆಸರಿನ ಆಧಾರ್ ಕಾರ್ಡ್ ಅನ್ನು ಕೂಡ ಇಟ್ಕೊಂಡಿದ್ದ. ಒಂದು ವೇಳೆ ಸ್ಫೋಟದಲ್ಲಿ ತಾನು ಸತ್ರೆ ಅಥವಾ ಆತ್ಮಾಹುತಿಯಾಗಿ ಪ್ರಯತ್ನವನ್ನ ಪಟ್ರೆ, ತಾನು ಸತ್ರೆ ತಾನು ಹಿಂದೂ ಭಯೋತ್ಪಾದಕ ಅನ್ನೋದನ್ನ ಸಮಾಜಕ್ಕೆ ಜಾಹೀರಾತು ಆಗ್ಲಿ ಅನ್ನೋ ಯೋಚನೆ ಕೂಡ ಅವನ ತಲೆಯಲ್ಲಿತ್ತು ಅನ್ನೋದು ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಕಿಶನ್ ಶೆಟ್ಟಿ, ಇನ್ನು ಮಂಗಳೂರು ಸ್ಫೋಟ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನು, ಐಸಿಸ್ ಫಿದಾಯಿನ್ ರೀತಿ ಬದಲಾಗಿ